ಅವ್ರಿಗೆ ದಾನ ಮಾಡ್ಬಿಟ್ರಿ, ದಾನ ಮಾಡಿದ್ರೆ ಅವ್ರಿಗೆ ಆಗುತ್ತೆ. ಆಮೇಲೆ ಅವ್ರು ಸಾಲ ಹೇಳಿ ಮತ್ತೆ ಎಕ್ಸ್ಪ್ಲೇನ್ ನಾವು ನಮ್ಮ ಊರಿನ 40 ಕಿಲೋಮೀಟರ್ ಹೋಗಿ ಎಕ್ಸ್ಪ್ಲೇನ್ ಸಾಕಾಗ್ತಿತ್ತು ನಮ್ಮದು ಟ್ರ್ಯಾಕ್ಟರ್ಗಳಿಗೆ. ಬಟ್ ಇತ್ತೀಚೆಗೆ ಎಲ್ಲ ಟ್ರ್ಯಾಕ್ಟರ್ ಸಾಲಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತೆ ಬಡ್ಡಿ ರೈತರಿಗೆ 3%, 7% ಒಡವೆ ಇದ್ದರೆ 7% ಕೊಡ್ತೀವಿ, 7% ಸಾಲ ಕೊಡ್ತೀವಿ. ಟ್ರ್ಯಾಕ್ಟರ್ ತಗೊಂಡ್ರೆ ನಮ್ಮ ಅಗ್ರಿಕಲ್ಚರ್ ಪರ್ಪಸ್ ಟ್ರ್ಯಾಕ್ಟರ್ ತಗೊಂಡ್ರೆ ಬಡ್ಡಿನೂ ಕಡಿಮೆ ಆಗಿದೆ. ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲು ಹಾಗೂ ಕೃಷಿಕರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ರೈತರೊಂದಿಗೆ ನಾವು ಎಂಬ ಕಾರ್ಯಕ್ರಮವನ್ನು ಆಲಪ ಪ್ರತಿಷ್ಠಾನ ವತಿಯಿಂದ ಡಿಸೆಂಬರ್ 29ರಂದು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ, ಕೃಷಿ ಪಶುಪಾಲನಾ ತೋಟಗಾರಿಕೆ ರೇಷ್ಮೆ ಇಲಾಖೆ ಮತ್ತು ಲೀಡ್ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಪಿಡಿಒಗಳು ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಖಂಡಿತ ಇದೆ, ನೀವು ಅರ್ಜಿ ಹಾಕಿ ಎಲಿಜಿಬಿಲಿಟಿ ಇತ್ತು, ಟ್ರ್ಯಾಕ್ಟರ್ ಲೋನ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಅಂತ ಒಂದು ಕೇಸ್ ನ ದಯವಿಟ್ಟು ಒಂದು ಮೆಸೇಜ್ ಮಾಡಿ, ನಾನು ನಂಬರ್ ಕೊಡ್ತೀನಿ, ಆ ತರ ಇಮಿಡಿಯೇಟ್ ಆಗಿ ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳೋದು. ಬ್ಯಾಂಕಿಂಗ್ ಹೋದಲ್ಲ, ಅಲ್ಲಿ ಅವತ್ತು ಅಕೌಂಟ್ ಇರಲ್ಲ. ಹೊಸದಾಗಿ ಅಕೌಂಟ್ ಮಾಡಿ ಕೊಡ್ಸೋದಕ್ಕೆ ಹೋದ್ರೆ ನೀವು ಟ್ರಾನ್ಸಾಕ್ಷನ್ ಇಲ್ಲ ಕೊಡಲ್ಲ ಅನ್ನೋದೊಂದು ಆನ್ಸರ್ ಕೊಡ್ತಾರೆ. ಮತ್ತೆ ನಿರುದ್ಯೋಗಿಗೆ ಓದಿರೋ ಅಂತ ಎಲ್ರಿಗೂ ಸಿಗಲ್ಲ. ಸರ್ಕಾರದಿಂದ ಏನು 3 ಲಕ್ಷ 4 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದಕ್ಕೆ ಹೋದ್ರೆ ಅವ್ರಿಗೆ ಇಲ್ಲ ನೀವು ಇದು ಕೊಡಿ, ಸೂರಿಟಿ ಕೊಡಿ, ಇಲ್ಲ ಏನಾದ್ರೂ ಸಿಟಿಗಳ ಕಡೆ ಸೈಡ್ ಇದ್ರೆ ಶೂರಿಟಿ ಕೊಡಿ ಅಂತ ಹೇಳ್ತಾರೆ. ಸಿಟಿಗಳ ಸೈಡ್ ಇದ್ದು ಅವ್ರು ಶೂರಿಟಿ ಕೊಡೋದಕ್ಕೆ ಶ್ರೀಮಂತಾರೆ. ಅವ್ರು 3 ಲಕ್ಷ ಸಬ್ಸಿಡಿ ತಗೊಂಡು ದುಡಿಯೋದಕ್ಕೆ ಹೋಗ್ತಾರೆ. ಇದು ಬಂದಿದೆ. ದಯವಿಟ್ಟು ನೀವು ಒಂದು ಎಲ್ಲರಿಗೂ ಒಂದು ಅವಕಾಶ ಸಿಗೋ ತರ ಎಲ್ಲಾ ಬ್ಯಾಂಕ್ಗಳು ಮಾಹಿತಿ ಬ್ಯಾಂಕ್ 2 ಕೆಇಬಿಗಳು ಅವರಿಬ್ಬರು ಹೆಚ್ಚಿಗೆ ಒತ್ತು ಕೊಟ್ಟು ಉನ್ನತ ಅಧಿಕಾರಿಯಿಂದ ಇಲ್ಲಿ ಬರಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ಕೇಳಲಿಕ್ಕೆ ಎಲ್ಲಾ ಬ್ಯಾಂಕ್ಗಳ ಸಮನ್ವಯಕಾರಿಯಾದಂತ ಪ್ರಕಾಶ್ ಎಜಿಎಂ ಅವರೇ ಇಲ್ಲಿ ಬಂದು ನಿಮ್ಮ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಅದಕ್ಕೆ ನ್ಯಾಯಬದ್ಧವಾದಂತ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಕೆಲವು ಮುಖಂಡರುಗಳು ಅವರ ಅನಿಸಿಕೆಗಳು ಹೇಳೋದಕ್ಕೆ ನಾನು ಅವರಿಗೆ ಕರೀತಾ ಇದ್ದೀನಿ. ದಯಮಾಡಿ ಶಂಕರಪ್ಪ ಎಲ್ಲ ಉಸ್ತುವಾರಿ ವಹಿಸಿಕೊಂಡು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾತಾಡಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಾತಾಡಿ ಅದಾದ ನಂತರ ಬೆಸ್ಕಾಂ ಏಳವರು ನಮ್ಮೊಂದಿಗಿದ್ದಾರೆ. ಅವರ 5 ನಿಮಿಷ ಏನಾದರೂ ಹಿಮಾಚಲ ಸಂಬಂಧಪಟ್ಟ ಪ್ರಸ್ತಾಪ ಮಾಡಬೇಕು. ಪ್ರಯತ್ನ ಬೇರೆ ಬೇರೆ ತಾಲೂಕು ಎಲ್ಲ ಕಡೆ ಮಾಡಿದ್ರು. 100 ಸಮಸ್ಯೆಗಳು ತೊಂದರೆಗಳನ್ನ ಪ್ರಸ್ತಾಪ ಮಾಡಿದ್ರು. ಹುಬ್ಬಿಯಲ್ಲಿ ಸಮರ್ಥ ದಕ್ಷ ಶಾಸಕರು ಇರೋದ್ರಿಂದ ಕೆಲವು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳಿವೆ. ಅದನ್ನು ಸಹಿತ ಒಂದು ಪ್ರಯತ್ನವಾಗಿ ಇವತ್ತಿಗೆ ಈ ಸಂತೆ ಬೀದಿನಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಮನ್ನ ಉದ್ದೇಶಿಸಿ ಶಂಕರಲಿಂಗ ಮಾತನಾಡುವುದು